ರಾಹುಲ್ ಗಾಂಧಿ ಅವರು ಈ ನಿರ್ಧಾರ ತಗೊಂಡಿರೋದು 100ಕ್ಕೆ 100 ತಪ್ಪು. ಸಾಹೇಬ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಅನ್ನರಾಮಯ್ಯ ದಲಿತರಾಮಯ್ಯ ಸರ್ವ ಜನಾಂಗದ ಶಾಂತಿ ರಾಹುಲ್ ಗಾಂಧಿ ಅವರು ತಗೊಂಡಿದ್ದಾರೆ. ಅವರು ಯಾವುದೇ ತರ ತಪ್ಪು ರಾಜಕಾರಣ ಮಾಡ್ಕೊಂಡು ಬಂದಿರೋರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಯಾವುದೇ ತರ ಅವರು ಮುಂದುವರಿಬೇಕು. ರಾಹುಲ್ ಗಾಂಧಿ ಅವರು ತಗೊಂಡಿರೋಂತ ನಿರ್ಧಾರಕ್ಕೆ ನಮ್ಮ ಎಲ್ಲರೂ ವಿರೋಧ ಮಾಡ್ತಾ ಇದೀವಿ. ನಮ್ಮ ಸಾಹೇಬ್ರು ಸರ್ವ ಜನಾಂಗದ ಶಾಂತಿಯ ತೋಟ ಐದ ನಾಯಕ ಅನ್ನರಾಮಯ್ಯ ಬಡವರ ಪಾಲಿನ ಧೀಮಂತ ನಾಯಕರು ಅವರು. ಅವ್ರ ರಾಜಕೀಯದಲ್ಲಿ ಇವತ್ತು ಗಂಟು ಯಾವುದೇ ತರ ಕಪ್ಪು ಚುಕ್ಕಿ ಇಲ್ಲದೆ ಅಂತ ನಡ್ಕೊ ಬಂದಿರೋರು ಅವರು. ಅವ್ರನ್ನ ಯಾರೇ ಟೀಕೆ ಮಾಡಿದ್ರು ವಿರೋಧ ಮಾಡಿದ್ರು ಯಾರಿಗೂ ತಲೆ ಕೆಡಿಸ್ಕೊಳ್ಳದೆ ಪಕ್ಕಾ ಪೊಲಿಟಿಷಿಯನ್ ಅಲ್ಲಿ ಬಂದಿರೋರು. ಬೇರೆ ತರ ಯಾವುದೇ ತರ ಕಪ್ಪು ಚುಕ್ಕಿನೇ ಇಲ್ಲದೆ ಅಂತ ಬಂದಿರೋರು. ನಮ್ಗೆ ಬೇಡಿಕೆ ಏನಂದ್ರೆ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಅವ್ರಿಗೆ ವಿದಾಯ ಹೇಳ್ಬೇಕು ಅಂತ. ರಾಜಕೀಯದಲ್ಲಿ ವಿದಾಯ ಹೇಳ್ಬೇಕಾದ್ರೆ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಇದಾಗಬೇಕು. ಸರ್ ನಾವು ಅಭಿಷೇಕ್ ಕ್ಷೇತ್ರ ನೋಡಿ ಸರ್, ನಮ್ಮ ಸಾಹೇಬ್ರು ಇವತ್ತವರೆಗೂ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಇಡೀ ರಾಜ್ಯಕ್ಕೆ ತೊಂದರೆ ಕೊಟ್ಟಿಲ್ಲ. ದಯವಿಟ್ಟು 5 ವರ್ಷ ಪೂರ್ಣಾವಧಿಯಾಗಿ ಜನ ಸಹಕರಿಸ್ಕೊಡ್ಬೇಕು. ರಾಹುಲ್ ಗಾಂಧಿ ಅವ್ರ ಕೈ ಮುಗಿದು ಕೇಳ್ಕೊಳ್ತೀನಿ, ಇದು ನಿರ್ಧಾರ ಶುದ್ಧ ತಪ್ಪು ಮಾಡ್ಕೊಂಡಿರೋದು. ಇದು ನೀವು ಪರಿಣಾಮ ಬೀರಿ ಏನಾದ್ರು ಬೇರೆಯವ್ರಿಗೆ ಸರ್ಕಾರ ಕೊಟ್ಟರೆ 28ಕ್ಕೆ ಕಾಂಗ್ರೆಸ್ ಬರಲ್ಲ, ಎಚ್ಚೆತ್ಕೋಬೇಕಾಗುತ್ತೆ. ಈಗಲೇ ಇರಲ್ಲ ಸರ್ಕಾರ, 6 ತಿಂಗಳು ಸರ್ಕಾರ ಇರಲ್ಲ, ಎಚ್ಚೆತ್ಕೊಂಡಿರ್ಬೇಕು. ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ನಡೆಸ್ತಾ ಇದೆ, ಒಳ್ಳೆ ಗೌರವ ಕೊಡಬೇಕು. ರಾಹುಲ್ ಗಾಂಧಿ ಅವ್ರಿಗೆ ಕೈ ಮುಗಿದು ಹೇಳ್ತೀನಿ, ಈ ರಾಜ್ಯದ ನಿರ್ಧಾರನ ತಪ್ಪು ನಿರ್ಧಾರನ ಖಂಡಿಸಿ ಪೂರ್ಣಾವಧಿಯಾಗಿ ಸಿದ್ದರಾಮಯ್ಯ ಸಾಹೇಬರು ಮುಂದುವರಿಬೇಕು ಅಂತ ಹೇಳಿ ನಮ್ಮ ಒಳ್ಳ ಕ್ಷೇತ್ರದಿಂದ ಮಾದೇವ್ ಅಂತ ಹೇಳಿ ನನ್ನ ಹೆಸರು ಮಾಡ್ತಾ ಇದ್ದೀವಿ. ನಿರ್ಧಾರ ತಪ್ಪು. ಅವ್ರೇನಾದ್ರು ರಾಜೀನಾಮೆ ಮಾಡಕ್ ಮುಂದಾಯ್ತು ಅಂದ್ರೆ ನಾವು ಪ್ರತಿಭಟನೆ ಏನು ಅಲ್ಲೋಲ್ ಕಲ್ಲೋಲ ಆಗುತ್ತೆ, ಎಚ್ಚೆತ್ಕೋಬೇಕು. ರಾಹುಲ್ ಗಾಂಧಿ ಅವರು ಈ ನಿರ್ಧಾರ ತಗೊಂಡಿರೋದು 100ಕ್ಕೆ 100 ತಪ್ಪು. ಸಾಹೇಬ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಅನ್ನರಾಮಯ್ಯ ದಲಿತರಾಮಯ್ಯ ಸರ್ವ ಜನಾಂಗದ ಶಾಂತಿ ರಾಹುಲ್ ಗಾಂಧಿ ಅವರು ತಗೊಂಡಿದ್ದಾರೆ. ಅವರು ಯಾವುದೇ ತರ ತಪ್ಪು ರಾಜಕಾರಣ ಮಾಡ್ಕೊಂಡು ಬಂದಿರೋರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಯಾವುದೇ ತರ ಅವರು ಮುಂದುವರಿಬೇಕು. ರಾಹುಲ್ ಗಾಂಧಿ ಅವರು ತಗೊಂಡಿರೋಂತ ನಿರ್ಧಾರಕ್ಕೆ ನಮ್ಮ ಎಲ್ಲರೂ ವಿರೋಧ ಮಾಡ್ತಾ ಇದೀವಿ. ನಮ್ಮ ಸಾಹೇಬ್ರು ಸರ್ವ ಜನಾಂಗದ ಶಾಂತಿಯ ತೋಟ ಐದ ನಾಯಕ ಅನ್ನರಾಮಯ್ಯ ಬಡವರ ಪಾಲಿನ ಧೀಮಂತ ನಾಯಕರು ಅವರು. ಅವ್ರ ರಾಜಕೀಯದಲ್ಲಿ ಇವತ್ತು ಗಂಟು ಯಾವುದೇ ತರ ಕಪ್ಪು ಚುಕ್ಕಿ ಇಲ್ಲದೆ ಅಂತ ನಡ್ಕೊ ಬಂದಿರೋರು ಅವರು. ಅವ್ರನ್ನ ಯಾರೇ ಟೀಕೆ ಮಾಡಿದ್ರು ವಿರೋಧ ಮಾಡಿದ್ರು ಯಾರಿಗೂ ತಲೆ ಕೆಡಿಸ್ಕೊಳ್ಳದೆ ಪಕ್ಕಾ ಪೊಲಿಟಿಷಿಯನ್ ಅಲ್ಲಿ ಬಂದಿರೋರು. ಬೇರೆ ತರ ಯಾವುದೇ ತರ ಕಪ್ಪು ಚುಕ್ಕಿನೇ ಇಲ್ಲದೆ ಅಂತ ಬಂದಿರೋರು. ನಮ್ಗೆ ಬೇಡಿಕೆ ಏನಂದ್ರೆ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಅವ್ರಿಗೆ ವಿದಾಯ ಹೇಳ್ಬೇಕು ಅಂತ. ರಾಜಕೀಯದಲ್ಲಿ ವಿದಾಯ ಹೇಳ್ಬೇಕಾದ್ರೆ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಇದಾಗಬೇಕು. ಸರ್ ನಾವು ಅಭಿಷೇಕ್ ಕ್ಷೇತ್ರ ನೋಡಿ ಸರ್, ನಮ್ಮ ಸಾಹೇಬ್ರು ಇವತ್ತವರೆಗೂ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಇಡೀ ರಾಜ್ಯಕ್ಕೆ ತೊಂದರೆ ಕೊಟ್ಟಿಲ್ಲ. ದಯವಿಟ್ಟು 5 ವರ್ಷ ಪೂರ್ಣಾವಧಿಯಾಗಿ ಜನ ಸಹಕರಿಸ್ಕೊಡ್ಬೇಕು. ರಾಹುಲ್ ಗಾಂಧಿ ಅವ್ರ ಕೈ ಮುಗಿದು ಕೇಳ್ಕೊಳ್ತೀನಿ, ಇದು ನಿರ್ಧಾರ ಶುದ್ಧ ತಪ್ಪು ಮಾಡ್ಕೊಂಡಿರೋದು. ಇದು ನೀವು ಪರಿಣಾಮ ಬೀರಿ ಏನಾದ್ರು ಬೇರೆಯವ್ರಿಗೆ ಸರ್ಕಾರ ಕೊಟ್ಟರೆ 28ಕ್ಕೆ ಕಾಂಗ್ರೆಸ್ ಬರಲ್ಲ, ಎಚ್ಚೆತ್ಕೋಬೇಕಾಗುತ್ತೆ. ಈಗಲೇ ಇರಲ್ಲ ಸರ್ಕಾರ, 6 ತಿಂಗಳು ಸರ್ಕಾರ ಇರಲ್ಲ, ಎಚ್ಚೆತ್ಕೊಂಡಿರ್ಬೇಕು. ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ನಡೆಸ್ತಾ ಇದೆ, ಒಳ್ಳೆ ಗೌರವ ಕೊಡಬೇಕು. ರಾಹುಲ್ ಗಾಂಧಿ ಅವ್ರಿಗೆ ಕೈ ಮುಗಿದು ಹೇಳ್ತೀನಿ, ಈ ರಾಜ್ಯದ ನಿರ್ಧಾರನ ತಪ್ಪು ನಿರ್ಧಾರನ ಖಂಡಿಸಿ ಪೂರ್ಣಾವಧಿಯಾಗಿ ಸಿದ್ದರಾಮಯ್ಯ ಸಾಹೇಬರು ಮುಂದುವರಿಬೇಕು ಅಂತ ಹೇಳಿ ನಮ್ಮ ಒಳ್ಳ ಕ್ಷೇತ್ರದಿಂದ ಮಾದೇವ್ ಅಂತ ಹೇಳಿ ನನ್ನ ಹೆಸರು ಮಾಡ್ತಾ ಇದ್ದೀವಿ. ಮಾಡಲ್ಲ, ನಿರ್ಧಾರ ತಪ್ಪು. ಅವ್ರೇನಾದ್ರು ರಾಜೀನಾಮೆ ಮಾಡಕ್ ಮುಂದಾಯ್ತು ಅಂದ್ರೆ ನಾವು ಪ್ರತಿಭಟನೆ ಏನು ಅಲ್ಲೋಲ್ ಕಲ್ಲೋಲ ಆಗುತ್ತೆ, ಎಚ್ಚೆತ್ಕೋಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.